ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ವಿದ್ಯಾರ್ಥಿನಿಗಳಿಗೆ ಅವರ 1 ವರ್ಷದ ವಿದ್ಯಾಭ್ಯಾಸಕ್ಕೋಸ್ಕರ ಇರುವಂತಹ ನೋಟ್ಬುಕ್ ವಿತರಣಾ ಕಾರ್ಯಕ್ರಮದ 12ನೇ ವರ್ಷದ ಅದ್ದೂರಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ನಡೆಸಿದ್ದೀವಿ. ಅದರಲ್ಲಿ ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯಾತಿ ವ್ಯಕ್ತಿಗಳಿಗೆ ಸ್ವಾಗತ ಕೋರುವುದು ನನ್ನ ಕರ್ತವ್ಯವಾಗಿರುತ್ತದೆ. ಮೊದಲನೇದಾಗಿ ನಮ್ಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿರುವ ನಮ್ಮ ಅಧ್ಯಕ್ಷರಾದ ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾದ ಅಲ್ಲಿರುವ ಪವೀನ್ ಉಸ್ಮಾನ್ ರವರಿಗೆ ನಮ್ಮ ಪರವಾಗಿ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಗಣ್ಯಾತಿ ವ್ಯಕ್ತಿಗಳು ಹಾಗೂ ಇಲ್ಲಿರುವ ಸಭೆಯಲ್ಲಿರುವ ಎಲ್ಲರ ಪರವಾಗಿ ಒಂದೇ ಮಾತಲ್ಲಿ ನಾನು ಸ್ವಾಗತವನ್ನು ಹೇಳುತ್ತೇನೆ. ಲೇಬಲ್ ಸ್ಟಿಕ್ಕರ್ಸ್ ಅನ್ನ ಈ ಸಲ ತಯಾರು ಮಾಡ್ತೇವೆ. ಅದರ ಉದ್ಘಾಟನೆಯನ್ನ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಸರ್ವ ಗಣ್ಯಾತಿಗಳನ್ನು ಸೇರಿ ಒಂದು ವೀರ ಸೇನಾನಿಗಳ ಭಾವಚಿತ್ರವಿರುವಂತಹ ಲೇಬಲ್ ಅನ್ನು ಉದ್ಘಾಟಿಸಿಕೊಳ್ಬೇಕಾಗಿ ನಾನು ವೇದಿಕೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ವಿರಾಜಪೇಟೆಯ ಒಂದು ಸಾಮಾಜಿಕ ಸಂಘಟನೆ. ನಾವು ಕಳೆದ 12 ವರ್ಷಗಳಿಂದ ವಿರಾಜಪೇಟೆ ನಗರದ ಬಡ ಜನರ ಹಾಗೆ ಅಂತವರ ಜೀವನಕ್ಕೆ ಒಂದು ಬೆಳಕಾಗಬೇಕು ಎಂಬ ಉದ್ದೇಶದಲ್ಲಿ ನಾವೆಲ್ಲ ನಮ್ಮ ಸ್ನೇಹಿತರು ಸೇರಿ ಕಟ್ಟಿಕೊಂಡಂತಹ ಒಂದು ಸಂಘಟನೆ ಆಗಿರ್ತದೆ ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್. ನಾವು ಇದರಲ್ಲಿ 32 ಜನ ಇದ್ದೇವೆ. ಹಾಗೆ ನಮ್ಮಲ್ಲಿ ಮಹಿಳಾ ಘಟಕ ಅಂತೇಳಿ ಒಂದು ಲಿಂಕ್ ಇದೆ, ಹಾಗೆ ಯುವ ಘಟಕ ಅಂತೇಳಿ ಒಂದು ಲಿಂಕ್ ಇದೆ. ಆ ಎಲ್ಲ ವಿಂಗ್ಗಳನ್ನ ಕೂಡಿ ನಾವು ನಮ್ಮ ವಿರಾಜಪೇಟೆಯಲ್ಲಿ ಮತ್ತು ಕೊಡಗು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಡಿ ಲೆವೆಲ್ ICU ಆಂಬ್ಯುಲೆನ್ಸ್ ತಂದಂತಹ ಹೆಗ್ಗಳಿಕೆ ಕೂಡ ನಮ್ಮ ಸಂಘಟನೆಗಿದೆ. ನಮ್ಮ ಬಳಿ ಒಂದು ಇನ್ನೋವಾ ಮತ್ತು ಒಂದು ICU ಡಿ ಲೆವೆಲ್ ಆಂಬ್ಯುಲೆನ್ಸ್ ಇದೆ. ಇದೆಲ್ಲ ಸರ್ವರಿಗೂ ಗೊತ್ತಿರೋ ವಿಚಾರ. ಒಂದು ಕಾರ್ಯಕ್ರಮವನ್ನು ಪ್ರಸ್ತಾವನೆ ಅಂತ ಹೇಳಿದಾಗ ಎಲ್ಲವೂ ಕೂಡ ಬರಬೇಕಾಗ್ತದೆ. ಹಾಗಾಗಿ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ನನ್ನ ಸ್ನೇಹಿತ ಮಿತ್ರ ಅಲ್ಲಿರ ಪವೀನ್ ಉಸ್ಮಾನ್ ಅವರೇ, ಹಾಗೆ ಅಲಬೇರಿ ಕಳಚೇರಿ ಮಠದ ಸ್ವಾಮೀಜಿಯವರೇ, ಕಷ್ಟ ಇರ್ತದೆ ಅಂತವರಿಗೆ ನೆರವಾಗಬೇಕು ಅಂತ ಹೇಳಿ ನಾವು ದಾನಿಗಳಿಂದ ಹಣವನ್ನು ಸಂಗ್ರಹಿಸಿ ನಾವು ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ. ಇಲ್ಲಿ ಇವತ್ತು ಇಲ್ಲಿ ಈ ಮೈದಾನದಲ್ಲಿ 300 ವಿದ್ಯಾರ್ಥಿಗಳಿಗೆ ನಾವು ನೋಟ್ ಪುಸ್ತಕವನ್ನು ಕೊಡ್ತೇವೆ. ಹಾಗೆ ನಮ್ಮ ಸರ್ಕಾರಿ ಶಾಲೆಗಳಾದ ದೇವಣಗೆರೆ ಹೈಸ್ಕೂಲ್ ಮತ್ತು ದೇವಣಗೆರೆಯ ಮಿಡ್ಲ್ ಸ್ಕೂಲಿಗೆ ಕೂಡ ನಾವು ಆಲ್ರೆಡಿ ಪ್ಯಾಕ್ ಮಾಡಿ ಈ ಬ್ಯಾಗ್ಸ್ ಹಿಂಭಾಗದಲ್ಲಿ ನಿಮಗೆ ಬಾಕ್ಸ್ಗಳನ್ನು ಕಾಣಬಹುದು, ಅದರಲ್ಲಿ ಇರೋದು. ಹಾಗೆ ರಾಮನಗರ ಶಾಲೆಯಲ್ಲಿ ಒಂದು 100ರಷ್ಟು ವಿದ್ಯಾರ್ಥಿಗಳಿದ್ದಾರೆ. ಈ ಸರ್ಕಾರಿ ಶಾಲೆಯಲ್ಲಿ ಓದೋದು ಯಾರು ಅಂತ ಹೇಳಿದ್ರೆ ಯಾರಿಗೆ ಅಷ್ಟು ಸಂಕಷ್ಟದ ಜೀವನ ನಡೆಸ್ತಾ ಇದ್ದಾರೋ ಅಂಥವ್ರು ಸರ್ಕಾರಿ ಶಾಲೆಯಲ್ಲಿ ಓದಬೇಕು. ಈಗ ಸರ್ಕಾರಿ ಶಾಲೆ ಇವಾಗ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಅಂತ ಆಗುವಂಥ ಸ್ಥಿತಿಗೆ ನಾವು ತಲುಪಿದ್ದೀವಿ. ಹಾಗಾಗಿ ನಮ್ಮಲ್ಲಾದಂತಹ ಒಂದು ಈ ವಿದ್ಯಾಭ್ಯಾಸಕ್ಕೆ ಆಗುವಂತಹ ಪ್ರೋತ್ಸಾಹವನ್ನು ನಾವು ನೀಡ್ತಾ ಇದ್ದೇವೆ. ಇದಕ್ಕೆ ಈ ಪ್ರೋತ್ಸಾಹವನ್ನು ನೀಡಲಿಕ್ಕೆ ನಾವು ಕೂಡ ಒಂದು ಉಪಾಯವನ್ನು ಬಳಸ್ಕೊಂಡಿದ್ದೀವಿ ಕಳೆದ 1 ವರ್ಷದಿಂದ. ಅಷ್ಟೇ ಅಂಗಡಿಗಳಲ್ಲಿ ನಮ್ಮ ಮನೆಯಲ್ಲಿ ಈ ಒಂದು ಕಾಣಿಕೆ ಡಬ್ಬ ನಾವನ್ನು ಸಂಗ್ರಹಿಸ್ತೀವಿ. ನಮ್ಮ ಮಕ್ಕಳು ಏನು ಮಾಡ್ತಾರೆ, ನನ್ನ ಮಗ ನನ್ನ ತಾಯಿ ನನ್ನ ಹೆಂಡತಿಯೆಲ್ಲ ಇದಕ್ಕೆ ದುಡ್ಡಾಡ್ತಾರೆ ಎಲ್ಲಾದ್ರೂ ಹೊರಡುವಾಗ. ಯಾಕೆ ಒಂದು ದಾರಿಯಲ್ಲಿ ಒಂದು ಶುಭ ಕಾರ್ಯಕ್ಕೆ ಹೋಗುವಾಗ ಯಾಕೆ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮಿಂದ ಸಮಾಜಕ್ಕೆ ಏನಾದರೂ ಹಾಕಬೇಕು ಅಂತ. ಇದರಲ್ಲಿ ಏನು ಬಂದಿದ್ದೀವಿ ಅಂತ ಹೇಳಿದ್ರೆ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅಂತ. ಏಕೆಂದರೆ ನಾವು ಸುಮಾರು ಅಂಗಡಿಗಳಲ್ಲಿ ಮನೆಗಳಲ್ಲೆಲ್ಲ ಕಂಡಿರ್ಬೋದು, ದೇವಸ್ಥಾನದ್ದು ಚರ್ಚದು ಮಸೀದಿದೆಲ್ಲ ಬಹಳಷ್ಟು ಡಬ್ಬಗಳಿರುತ್ತೆ. ಎಲ್ಲೂ ಕೂಡ ಧಾರ್ಮಿಕ ವಿಚಾರಕ್ಕೆ ಇರುತ್ತೆ. ಇದು ಶ್ರೇಷ್ಠವಾದ ಉನ್ನತವಾದಂತಹ ಒಂದು ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಚನೆಗೆ ನಾವು ಮಾಡಿದಂತಹ ಒಂದು ಪದ್ಧತಿ. ಹಾಗೆ ಇದಕ್ಕೆ ನಮ್ಮ ಪೋಷಕರಲ್ಲಿ ಹಾಗೆ ನಮ್ಮ ಅತಿಥಿಗಳಲ್ಲಿ ಎಲ್ಲರಿಗೂ ಕಳೆದ ಬಾರಿನೇ ತಿಳಿಸಬೇಕು ಅಂತ ಇದ್ವಿ. ಆದರೆ ಕಾರಣದಲ್ಲಿ ತರಲಿಕ್ಕೆ ಬಿಟ್ಟೋಗಿತ್ತು. ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಹಣವನ್ನು ಸಂಗ್ರಹಿಸ್ತೇವೆ. ಹಾಗೆ ಹಣ ಶಾರ್ಟೇಜ್ ಆದಾಗ ಪುನಃ ಏನು ಮಾಡ್ತೇವೆ, ನಮ್ಮ ವೇದಿಕೆಯಲ್ಲಿ ಇರುವವರು ಹಾಗೆ ನಮ್ಮ ಕೆಲವು ನಮ್ಮ ಕಾರ್ಯ ಚಟುವಟಿಕೆಗಳು ಗೊತ್ತಿರೋರಿದ್ದಾರೆ, ಅವರಿಂದ ಕೂಡ ಸಂಗ್ರಹಿಸ್ತೇವೆ. ಅದರಲ್ಲಿ ಬಹಳಷ್ಟು ಜನ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ನಿಮ್ಮ ಧನ ಸಹಾಯಕ್ಕೆ ಶಿಕ್ಷಕರ ತಕ್ಕಂಥ ಪ್ರತಿಫಲವನ್ನು ನೀಡಿ. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಬಾರಿ ನಾವು ನಮ್ಮ ಸಂಘಟನೆಯ ಕಾರ್ಯಕರ್ತರಲ್ಲಿ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ಅವ್ರು ಯಾರು ಕೂಡ ಹಿಂದಕ್ಕೆ ನಿಂತವರಲ್ಲ. ನನ್ನ ಸಂಘಟನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರ ಮನೆಯಲ್ಲೂ ಅವ್ರ ಅಂಗಡಿಯಲ್ಲೂ ಇದನ್ನು ಇಟ್ಕೊಂಡು ಅವ್ರು ಯಾಕಾಗಿ ಈ ಮಕ್ಕಳಿಗೋಸ್ಕರ ಯಾಕೆಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಒಂದು ಪುಣ್ಯದ ಕಾರ್ಯ ಒಳ್ಳೆ ಕಾರ್ಯಗಳು ನಡೀಬೇಕು. ಮುಂದಕ್ಕೆ ನಮಗೂ ಕೂಡ
ಮಕ್ಕಳಿಗೂ ಕೂಡ ಇಂಥ ಒಂದು ಪರಿಸ್ಥಿತಿ. ಓದೋದ್ರಲ್ಲಿ ಯಾವುದಕ್ಕೂ ಸಂಕೋಚನೆ ಪಡಬೇಡಿ. ನೀವು ಇವತ್ತು ಪಡ್ಕೊಳ್ಳೋರಾಗಿದ್ದೀರಾ, ನಾಳೆ ನೀವು ಕೊಡೋರಾಗ್ತೀರಾ. ಕಳೆದ ವರ್ಷ ನಮಗೆ ಸಿಂಗಾಪುರಿಂದ ಒಂದು ಕಾಲ್ ಬರ್ತದೆ ನಮ್ಮ ಅಧ್ಯಕ್ಷರಿಗೆ. ಹೇಗೆ ಅಂತ ಹೇಳಿದ್ರೆ, ನಾವು ಈ ಒಂದು ಕಾರ್ಯಕ್ರಮದ ಪಾಂಪ್ಲೆಟ್ ಅನ್ನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋತೇವೆ. ಹಾಗೆ ನಮ್ಮ ಈ ಒಂದು ಟ್ರಸ್ಟ್ನ ಪುಸ್ತಕವನ್ನು ತೆಗೆದು ಒಂದು ವಿದ್ಯಾಭ್ಯಾಸವನ್ನು ಪಡೆದು ಸಿಂಗಾಪುರದಲ್ಲಿ ಒಳ್ಳೆಯ ಒಂದು ಕಂಪನಿಯಲ್ಲಿ ಒಂದು ಜಾಬಲ್ಲಿ ಇರುವಂಥ ಒಂದು ಹುಡುಗಿ ಫೋನ್ ಮಾಡಿ ಹೇಳ್ತಾಳೆ, ಸರ್ ನಾವು ನಿಮ್ಮ ಸಂಸ್ಥೆಯಿಂದ ಪುಸ್ತಕವನ್ನು ತೆಗೆದು ಪಡ್ಕೊಂಡು ಓದಿ ಸಿಂಗಾಪುರಲ್ಲಿ ಜಾಬಲ್ಲಿ ಇದ್ದೀವಿ, ಅಷ್ಟು ಕಷ್ಟದಲ್ಲಿ ಬೆಳೆದವರು ನಾವು. ನಾನು ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತೇನೆ ಅಂತ ಹೇಳ್ತಾರೆ. ಕಳೆದ ವರ್ಷವೂ ಈ ವರ್ಷವೂ ಕೂಡ ಆ ಯುವತಿಯ ಹಣ ನಮಗೆ ತಪ್ಪದೇ ಬರ್ತಾ ಇದೆ. ಕಾರಣ ಏನು? ಅವರಿಂದ ಪಡ್ಕೊಂಡಿದ್ದಾರೆ. ಹಾಗೆ ನೀವು ಕೂಡ ನಾಳೆ ಕೊಡುವವರಾಗಬೇಕು. ನಿಮ್ಮಲ್ಲೂ ಕೂಡ ಆ ಒಂದು ಬೆಳವಣಿಗೆ, ನಿಮ್ಮ ಮಕ್ಕಳಲ್ಲಿ ಆ ಬೆಳವಣಿಗೆ ಬರಬೇಕು. ಬಹಳ 8 ವರ್ಷದಿಂದ ತಗೊಳ್ಳೋರಿದ್ದಾರೆ, 10 ವರ್ಷ ತಗೊಳ್ಳೋರಿದ್ದಾರೆ, 5 ವರ್ಷ ತಗೊಳ್ಳೋರಿದ್ದಾರೆ. ಮುಂದಕ್ಕೆ ನಿಮ್ಮ ಮಕ್ಕಳು ಬೆಳವಣಿಗೆ ಆದಾಗ ನೀವು ನಮ್ಮ ಸಂಸ್ಥೆಯನ್ನು ಖುದ್ದಾಗಿ ಭೇಟಿ ಮಾಡಿ ಇಂತಹ ಒಂದು ಪುಣ್ಯದ ಕಾರ್ಯಕ್ಕೆ ನಿಮ್ಮ ಸಹಕಾರಕ್ಕೆ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಆಶ್ರಯದಲ್ಲಿ ಕಳೆದ 12 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರತಕ್ಕಂತಹ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕವನ್ನ ವಿತರಣಾ ಕಾರ್ಯಕ್ರಮದ ಈ ಶುಭ ಅವಸರದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತಹ ಆಲಿರ ಫವಿಲ್ ಉಸ್ಮಾನ್ ಅವರ ಖಂಡಿತ ಜಾಸ್ತಿ ಮಾತನಾಡುವಂತ ಸಂದರ್ಭ ಅಲ್ಲ ಇದು. ತಮಗೆಲ್ಲ ಪುಸ್ತಕ ವಿತರಣೆ ಆಗಬೇಕು, ವಿತರಣೆ ಆಗಿ ತಾವುಗಳೆಲ್ಲ ಮನೆಗೆ ಹೋಗುವಂತ ಭಾವಂತದಲ್ಲಿದೆ. ಆದರೂ ಸಹ ಕಳೆದ 4-6 ವರ್ಷಗಳಿಂದ ಈ ಒಂದು ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಬರ್ತಾ ಇದ್ವಿ. ಕಳೆದ ವರ್ಷವೂ ಸಹ ಸಿಂಗಪುರ್ನಲ್ಲಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ, ಇದರ ಫಲಾನುಭವಿ, ತಾನು ಇದಕ್ಕೆ ಮತ್ತೆ ಸಹಾಯ ಮಾಡಿದಂಥದ್ದನ್ನ ಮೊಹಮ್ಮದ್ ರಾಫೀರ್ ಅವರು ನೆನಪಿಸ್ಕೊಂಡಿದ್ದರು. ಈ ವರ್ಷವೂ ಸಹ ಅದನ್ನ ನೆನಪು ಮಾಡಿಕೊಂಡಿದ್ದಾರೆ. ಅವ್ರ ಮಾತನ್ನ ಒಂದು ಒಳ್ಳೆ ಮಾತನ್ನು ಹೇಳಿದ್ವಿ, ಏನ್ ಇವತ್ತು ಪಡ್ಕೊಳ್ತೀರಿ, ನೀವು ನಾಳೆ ಕೊಡುವಂತವರಾಗಬೇಕು, ನೀಡುವಂತವರಾಗಬೇಕು, ಅಷ್ಟು ಶಕ್ತಿಯನ್ನು ಕೊಡಬೇಕು ಅಂತ. ಆ ಶಕ್ತಿ ಯಾವುದರಿಂದ ಬರ್ತದೆ ಅಂತ ಹೇಳಿದ್ರೆ ಶಿಕ್ಷಣದಿಂದ ಬರುತ್ತೆ. ಶಿಕ್ಷಣಕ್ಕೆ ಅದಷ್ಟು ಅದಮ್ಯವಾಗಿರ್ತಕ್ಕಂಥ ಶಕ್ತಿ ಇದೆ ಅಂದ್ರೆ ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತಾರೆ. ಇದರ ಈ ಒಂದು ಸುಂದರ ಕಾರ್ಯಕ್ರಮ 12ನೇ ವರ್ಷದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮ. ಈ ಒಂದು ಸುಂದರವಾದ ಸಮಾರಂಭದಲ್ಲಿ ನೆರೆದಿರುವ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಹಲವು ರೀತಿಯ ಕಾರ್ಯಕ್ರಮಗಳ ವೇದಿಕೆಯನ್ನು ಹಾಕಿದ್ದೇವೆ. ಧಾರ್ಮಿಕವಾದ ಕಾರ್ಯಕ್ರಮಗಳಿರಬಹುದು, ಇತರ ಕಾರ್ಯಕ್ರಮಗಳು ಸಹ ಇರಬಹುದು. ಆ ಕಾರ್ಯಕ್ರಮಗಳ ಪೈಕಿ ನಮ್ಮ ಹೃದಯಕ್ಕೆ ಸಂತೋಷವನ್ನು ಕೊಡುವಂತಹ, ನಿಜವಾಗಿಯೂ ಹೃದಯವನ್ನು ತೆರೆದು ಮಾತನಾಡುವಂತಹ ಕಾರ್ಯಕ್ರಮಗಳು ಅಂದ್ರೆ ಇಂತಹ ಸೇವಾ ಕಾರ್ಯಕ್ರಮಗಳು. ಡೊನೇಟರ್ಸ್ ಚಾರಿಟಿ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ಅದರ ಸದಸ್ಯರಿಗೆ ನಾನು ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಏಕೆಂದರೆ ಇವತ್ತು ನನಗಿದ್ದರೆ ಸಾಕು, ನನಗೆ ಮಾತ್ರ ಸಾಕು ಎನ್ನುವ ಒಂದು ಸ್ವಾರ್ಥ ತುಂಬಿದ ಒಂದು ಲೋಕದಲ್ಲಿ ಪರರಿಗೂ ಕೊಡುವುದು ಉತ್ತಮ ಅಂತ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸದಸ್ಯರಿಗೆ ಅಭಿನಂದನೆ. ದೇವರು ಈ ಒಂದು ಕಾರ್ಯವನ್ನು ಇನ್ನೂ ಆಶೀರ್ವದಿಸಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಚಾರಿಟಬಲ್ ಟ್ರಸ್ಟ್ ನವರು ಕೊಟ್ಟಿರ್ತಕ್ಕಂಥ ಈ ಅವಕಾಶವನ್ನ ಬಹಳ ಬೇಗ ಮಾತನಾಡುವುದರ ಮೂಲಕ ಮುಗಿಸ್ತೇನೆ. ಎರಡನ್ನ 7 ಚೂರು ಮಾಡಿ ತಿನ್ನು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಇದೆ. 2 ಎಷ್ಟಿದೆ, 7 ನೋಡಿದಿರಲ್ವಾ, 2ನ್ನ 7 ಚೂರು ಮಾಡಿ ತಿನ್ನು ಅಂತ. ಆ ರೀತಿ ಡೊನೇಟೆಡ್ ಚಾರಿಟಬಲ್ ಟ್ರಸ್ಟ್ ನವರು ಇರ್ತಕ್ಕಂಥ 2ನ್ನ 7 ಚೂರು ಮಾಡಿ ಕತಿಬರ ಹೇಳಿದಾಗೆ ವಿದ್ಯಾರ್ಥಿ ಹಾಗೂ ಪಂಡಿತರಾಗು ಅಥವಾ ಅದನ್ನು ಪ್ರೀತಿಸುವವನಾಗು, ಇಲ್ಲದಿದ್ರೆ ಯಾರು ಕಲಿತಾರೆ ಅವರಿಗೆ ಬೆಂಬಲ ಕೊಡುವವನಾಗು, ಅವರನ್ನು ಬೆಳೆಸ್ತಕ್ಕಂಥವನಾಗು, ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥವನಾಗು. ಆ ಕೆಲಸವನ್ನ ಈ 36 ಜನ ಡೊನೇಟೆಡ್ ಚಾರಿಟಬಲ್ ಟ್ರಸ್ಟ್ ನ ಸದಸ್ಯರು
ಅವರ ಸಮಿತಿ ಸದಸ್ಯರಂದ್ರೆ ಅವರು ಕಳೆದ 12 ವರ್ಷದಿಂದ ಈ ಡೊನೇಟರ್ ಚಾರಿಟಬಲ್ ಟ್ರಸ್ಟ್ ಅನ್ನ ನೋಂದಾಯಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ನಮಗೂ ಚಿಕ್ಕಗಳಿಗೆ ಹೇಳ್ತಿದ್ರು, ನಾವು ಚಿಕ್ಕದಲ್ಲಿ ಪುಸ್ತಕ ಹೇಳ್ತಿದ್ರು. ಎಷ್ಟು ಮಟ್ಟಿಗೆ ಅದು ಅಳವಡಿಸ್ಕೊಡ್ತೀವಿ. ಅವ್ರು ಹೇಳಿದ ಮಾತನ್ನ 3 ಜನ 4 ಜನ ಹೇಳಿದ್ದಾರೆ, ಅದನ್ನ ಅಳವಡಿಸ್ಕೊಂಡ್ರೆ ಅಷ್ಟೇ ಸಾಕು. ನಮ್ಮ ಜೀವನ 100% 90% ಸಕ್ಸಸ್ ಆಗುತ್ತೆ. ಕೇಳಿಸ್ಕೊಳ್ಳಿಲ್ಲ, ಸುಮ್ಮನೆ ಕೂತು ಅದಲ್ಲಿರುತ್ತೆ. ಫಂಕ್ಷನ್ ಕೂತಾಗ ಮಕ್ಳುಗಳು ನಾವು ಚಿಕ್ಕದಾಗ ಅಲ್ಲಿ ಅಕ್ಕಪಕ್ಕ ಮಾತಾಡ್ತಾ ಬರ್ತೀವಿ. ಕೇಳಿಸ್ಕೊಳ್ಳಿಲ್ಲ, ಸುಮ್ಮನೆ ಕೂತು ಅಂದ್ರೆ ಅದನ್ನ ಕಂಟಿನ್ಯೂ ಆಗ್ತಾ 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 ಕೊನೆಗೆ ಒಂದಿನ ಅಲ್ಲೇ ಕೂತಿದ್ದೀವಿ, ಇಲ್ಲಿ ಬರಲ್ಲ. ಲಾಸ್ಟಿಗೆ ನಾನು ಈಗ ಹೇಳ್ತಿಲ್ಲ, ವಯಸ್ಸಲ್ಲಿ 45-50 ಅಂತ ಅಲ್ಲೇ ಕೂತಿರ್ತೀವಿ, ಲಾಸ್ಟ್ ಅಲ್ಲೆಲ್ಲ ಕೂತಿರ್ತೀವಿ, ಇಲ್ಲಿಗೆ ಬರಲ್ಲ. ಯಾರು ಕೇಳಿಸ್ಕೊಳ್ತಾರೋ ತುಂಬಾ ಒಳ್ಳೆ ಮಾತು ಹೇಳ್ತಾರೆ. ವೇದಿಕೆ ನೋಡೋದು ಒಂಥರ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಇವ್ರು ರಾಫಿ ಅವರೇ, ಯಾರು ಆರ್ಗನೈಸ್ ಮಾಡಿದಾರೆ ವೇದಿಕೆ ನೋಡಿ ಎಲ್ಲ ರೀತಿಯಲ್ಲೂ ಖುಷಿ ಆಗುತ್ತೆ. ವೇದಿಕೆ ನೋಡಿದ್ರೆ ಐ ಆಮ್ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಆ ವೇದಿಕೆ ನೋಡಿದ್ರೆ ಅವ್ರಿಗೆ ಖುಷಿ ಆಗ್ತದೆ. ಸಾಂಕೇತಿಕವಾಗಿ ನಮ್ಮ ಸರ್ ನಮಸ್ತೆ, ನನ್ನ ಹೆಸರು ಜ್ಯೋತಿ ಅಂತ. ಸರ್ ಇದು ನನಗೆ 2ನೇ ಸತಿ ಇಸ್ಕೊಳ್ತಾ ಇರೋದು. ಇನ್ನು ಟ್ರಸ್ಟಿಂದ ತುಂಬ ಹೆಲ್ಪ್ ಆಗಿದೆ. ಹಾಗೂ 1 ವರ್ಷಕ್ಕೆ ಬೇಕಾಗೋದು ಸಿಗುತ್ತೆ ಅನ್ನೋದು 1ನೇ ವರ್ಷ ನನಗೆ ಅಷ್ಟು ಗೊತ್ತಿರಲಿಲ್ಲ. 1 ವರ್ಷಕ್ಕೆ ಆಗೋಷ್ಟು ಸಿಗುತ್ತೆ ಅನ್ನೋದು ನಂಬಿಕೆನೂ ಇದ್ದಿಲ್ಲ. ಬಟ್ ಅನುಭವಕ್ಕೆ ಬಂದಾಗ ಮಕ್ಕಳಿಗೆ ಬೇಕಾದಷ್ಟು ಸಿಗುತ್ತೆ. ಅದು ನನಗೆ ಕೂಡ ಹೆಲ್ಪ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲಿಂದ ನೋಟ್ ಪುಸ್ತಕ ಉಪಯೋಗ ಆಗ್ತಾ ಇದೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ವರ್ಷದಿಂದ ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳು ವಿತರಿಸುವ ಇವರಿಂದ ನನಗೆ ತುಂಬಾ ಉಪಯೋಗವಾಗಿದೆ. ಬಹಳ ವರ್ಷದಿಂದ ನಮಗೆ ತುಂಬಾ ಉಪಯೋಗವಾಗಿದೆ. ಆದ್ದರಿಂದ ಇವರ ಬಹಳ ಸಂಕಷ್ಟದಲ್ಲಿರುವ ಒಂದು ವಿತರಣೆಗೆ ನನ್ನ ವತಿಯಿಂದ ಧನ್ಯವಾದಗಳು. ನನ್ನ ಹೆಸರು ಸರಳ ಅಂತ. ನಾನು ನೆಹನಗರ ನಿವಾಸಿಯಾಗಿದ್ದೇನೆ. ಹಲವಾರು ವರ್ಷಗಳಿಂದ ಈ ಡೊನೇಟರ್ ಚಾರಿಟಬಲ್ ಟ್ರಸ್ಟ್ ಅವರಿಂದ ನೋಟ್ಸ್ ಪುಟವನ್ನು ತೆರೆದು ನನ್ನ ಮಕ್ಕಳಿಗೆ ಉಪಕಾರವಾಗಿದೆ. ಇನ್ನು ಮುಂದೆಯೂ ಹಲವಾರು ಮಕ್ಕಳಿಗೆ ಉಪಯೋಗ ಆಗಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ನಂಬರ್ 127 ಬನ್ನಿ ಬೇಗ. ಮುಂದಕ್ಕೆ ವಂದನಾ ಕೂಡ ವೇದಿಕೆಗೆ ಬರಬೇಕು. ನೀವು ಬನ್ನಿ. ನೋಟ್ ಪುಸ್ತಕವನ್ನು ಅವರಿಗೆ ಧನ್ಯವಾದಗಳು. ಪ್ರಸಾದ್ ಅವರಿಗೆ, ರಿಯಾಜ್ ಅವರಿಗೆ, ಯುವ ಘಟಕದ ಫೋಟೋ ಕೆಳಗೆ ಬನ್ನಿ. ಈ ಒಂದು ಸಭಾ ಕಾರ್ಯಕ್ರಮವನ್ನು ಹಿಮಾಲಯ ಕಿರೀಟ ಬ್ರಹ್ಮ ರಾಜೇಶ್ವರ ಧಾನ್ಯ ಒಂದೇ ಭಾರತ ಮಾತ್ರ. ಎಲ್ಲರಿಗೂ ಪ್ರೀತಿಯ ಪ್ರಣವಗಳು. ಒಂದು ಮಾತಿದೆ, ಕರಿ ಘನ ಅಂಕುಶ ಕಿರುಗಂಧ ಹೋದೆ ಭಾರತಯ್ಯ, ಗಿರಿ ಘನ ವಜ್ರ ಕಿರುಗಂಧ ಹೋದೆ ಭಾರತಯ್ಯ, ಕಾಳಗತ್ತಲು ಘನ ಜ್ಯೋತಿ ಕಿರುಗಂಧ ಹೋದೆ ಭಾರತಯ್ಯ, ಭಗವಂತನ ನಾಮ ನೆನೆಯುವ ಮನ ಕಿರುಗಂಧ ಹೋದೆ ಭಾರತಯ್ಯ. ಈ ಭಾರತದಾದ್ಯಂತ ಈ ವಿದ್ಯಾ ವಿಕಾಸನ ಕಾರ್ಯಕ್ರಮಕ್ಕೆ ಈ ಒಂದು ಡೊನೇಟರ್ ಚಾರಿಟಬಲ್ ಟ್ರಸ್ಟ್ ಮಾಡ್ತಿರ್ತಕ್ಕಂಥ ಸೇವೆ ಕಿರುಗಂಧ ಹೋದೆ ಖಂಡಿತ ಭಾರತಯ್ಯ, ಖಂಡಿತ ಭಾರತಯ್ಯ. ಶ್ರೀ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥ ಮಾತನ್ನ ಅಕ್ಕಮಹಾದೇವರಿಗೆ ಹೇಳಿದ್ರು. ಒಂದೇ ಮಾತು, ಲಾಸ್ಟ್ ಎಲ್ಲ ರೆಡಿಯಾಗಿದ್ರೆ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಮೈಂಡು, ಬೈಂಡು ಮತ್ತು ಹ್ಯಾಂಡ್ ಮತ್ತು ಮೈಂಡನ್ನ ಭಗವಂತ ಕೊಡ್ತಾನೆ. ಬರೀಕ್ಕೆ ಬೈಂಡು ಈ ಡೊನೇಟೆಡ್ ಚಾರಿಟಬಲ್ ಕೊಡ್ತಾರೆ. ಜೋರ ಕ್ಲಾಸ್ ಹಾಕ್ಬೋದು. ನೀವು ಜಾತಿ ಮಾತಾಡಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಆಲ್ರೆಡಿ ಅರ್ಪಣೆ ಕಾರ್ಯಕ್ರಮ ಇದೆ. ಇಷ್ಟು ಅವಕಾಶಕ್ಕೆ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ಮಾತಾಡುವ. ಜೈ ಗುರುಜಿ, ಜೈ ಹಿಂದ್. ಎಲ್ಲ ಗಣ್ಯರಿಗೂ, ಪೋಷಕರಿಗೂ ಮತ್ತು DCTಯ ನನ್ನ ಎಲ್ಲ ಆತ್ಮೀಯ ಮಿತ್ರರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ.